ಊರಿನ ರಥೋತ್ಸವ ನೋಡೋದಕ್ಕೆ ಲಕ್ಷಾಂತರ ಜನರು ಆಗಮಿಸಿದ್ರು. ಬರಿಗಾಲ್ನಲ್ಲಿ ಬಂದು ಹರಕೆ ತೀರಿಸಿದ್ರು. ಲಕ್ಷಾಂತರ ಭಕ್ತ ಸಾಗರದ ನಡುವೆ ಅದ್ಧೂರಿ ಜಾತ್ರೆ ಹೇಗಿತ್ತು ಇಲ್ಲಿದೆ ನೋಡಿ ಅದರ ಝಲಕ್. ಎಲ್ಲಿ ನೋಡಿದರೂ ಜನವೋ ಜನ, ಕಾಲಿಡಲು ಆಗದಷ್ಟು ಜನಸಾಗರ. ತೇರು ಬೀದಿಯಲ್ಲಿ ರಥ ಎಳೆಯಲು ಸಜ್ಜಾಗಿ ನಿಂತ ಸಾಗರೋಪಾದಿಯಲ್ಲಿ ಸೇರಿದ ಭಕ್ತ ಸಮೂಹ. ಇಂಥ ಅದ್ಧೂರಿ ರಥೋತ್ಸವ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ. ಕೊಟ್ಟೂರು ಗುರು ಬಸವೇಶ್ವರ ಅದ್ಧೂರಿ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿದ ಜಾತ್ರಾ ಮಹೋತ್ಸವ. ಹಾಯಿಸಿದಷ್ಟು ದೂರ ಕಾಣುವ ಭಕ್ತ ಸಾಗರ. ಹೀಗೆ ಲಕ್ಷ ಲಕ್ಷ ಭಕ್ತರು ಭಾಗಿಯಾಗಿದ್ದು ಬೇರೆಲ್ಲೂ ಅಲ್ಲ, ವಿಜಯನಗರ ಜಿಲ್ಲೆಯ ಕೊಟ್ಟೂರು ಗುರು ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ತೇರು ಬೀದಿಯಲ್ಲಿ ಸೇರಿದ ಲಕ್ಷಾಂತರ ಭಕ್ತರು ರಥ ಎಳೆದು ಸಂಭ್ರಮಿಸಿದರು. ಗುರು ಬಸವೇಶ್ವರ ಜಾತ್ರೆ ಅಂದ್ರೆ ಮಧ್ಯ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಾತ್ರೆ. ಪ್ರತಿ ವರ್ಷ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಜರುಗುವ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗ್ತಾರೆ. ಈ ವರ್ಷವೂ ಜಾತ್ರೆ ವೈಭವದಿಂದ ಜರುಗಿತು. ನಾಡಿನ ವಿವಿಧ ಜಿಲ್ಲೆಗಳಿಂದ ಕೊಟ್ಟೂರಿಗೆ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು. ಮಕ್ಕಳು ಕೊಟ್ಟಿದ್ದಾನೆ, ಮದುವೆ ಆಗಲ್ದವರಿಗೆ ಮದುವೆ ಆಗಲಿಕ್ಕೆ ಆಶೀರ್ವಾದ ಮಾಡ್ತಾರೆ. ಆ ದೇವರನ್ನು ನಂಬಿಕೊಂಡು ಸುಮಾರು ಸಹಸ್ರ ಕೋಟಿ ಭಕ್ತಾದಿಗಳು ಇಲ್ಲಿ ಕೊಟ್ಟೂರಿಗೆ ಪಾದಯಾತ್ರೆ ಬಂದು ಅವರ ಸೇವೆಯನ್ನು ಸಲ್ಲಿಸಿ ಅವರು ತೃಪ್ತಿಪಟ್ಟು ವಾಪಸ್ಸು ಅವರವರ ಊರುಗಳಿಗೆ ತೆರಳುತ್ತಾರೆ. ಕೊಟ್ಟೂರಿನ ಗುರು ಬಸವೇಶ್ವರ ಜಾತ್ರೆಯ ವೇಳೆ ಏನೇ ಹರಕೆ ಹೊತ್ತರೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಲಕ್ಷಾಂತರ ಭಕ್ತರಲ್ಲಿದೆ. ಪವಾಡಗಳೆಲ್ಲ ಆಗ್ತಾವಂತ ಕೇಳಿದ್ದೀನಿ. ಆಮೇಲೆ ಈ ಸತಿ ಫಸ್ಟ್ ಟೈಮ್ ನೋಡಿದಾಗ ಅದೆಲ್ಲ ನಿಜ ಆಗ್ತೈತಿ. ಆಮೇಲೆ ಎಷ್ಟೊಂದು ಮಂದಿ ಬೇಡ್ಕೊಂಡ್ ಬರ್ತಾರ ಹಂಗೆಲ್ಲ ಅನ್ಕೊಂಡಿದ್ದು ಕೇಳಿದ್ದೀನಿ. ಬಟ್ ಫಸ್ಟ್ ಟೈಮ್ ಅನ್ಸಿತ್ತು ಇದು ರಿಯಲಿ ನಿಜ ಆಗ್ತೈತಂತ. ಈ ಸತಿ ಫಸ್ಟ್ ಟೈಮ್ ನನ್ಗೆ ಅಸಲಿ ಇದು ಕೊಟ್ರೇಶ್ವರ ಜಾತ್ರೆ ಏನಂತ ಗೊತ್ತಾಗೈತಿ. ಇನ್ನು ಮೂಲ ನಕ್ಷತ್ರ ಕೆಟ್ಟದ್ದು ಎಂದು ಸಾಕಷ್ಟು ಜನರು ಮೂಗು ಮುರಿಯುತ್ತಾರೆ. ಆದರೆ ಮೂಲ ನಕ್ಷತ್ರದಲ್ಲಿಯೇ ಇಲ್ಲಿ ರಥೋತ್ಸವ ಜರುಗುವುದು ವಿಶೇಷವಾಗಿದೆ. ಜಾತ್ರೆಗೆ ಆಗಮಿಸಿದ ಭಕ್ತರು ಕೊಟ್ಟೂರು ಗುರು ಬಸವೇಶ್ವರ ದರ್ಶನ ಪಡೆದು ಪುನೀತರಾದ್ರು. ಅದ್ದೂರಿ ರಥೋತ್ಸವ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಊರಿನ ರಥೋತ್ಸವ ನೋಡೋದಕ್ಕೆ ಲಕ್ಷಾಂತರ ಜನರು ಆಗಮಿಸಿದ್ರು. ಬರಿಗಾಲ್ನಲ್ಲಿ ಬಂದು ಹರಕೆ ತೀರಿಸಿದ್ರು. ಲಕ್ಷಾಂತರ ಭಕ್ತ ಸಾಗರದ ನಡುವೆ ಅದ್ಧೂರಿ ಜಾತ್ರೆ ಹೇಗಿತ್ತು ಇಲ್ಲಿದೆ ನೋಡಿ ಅದರ ಝಲಕ್. ಎಲ್ಲಿ ನೋಡಿದರೂ ಜನವೋ ಜನ, ಕಾಲಿಡಲು ಆಗದಷ್ಟು ಜನಸಾಗರ. ತೇರು ಬೀದಿಯಲ್ಲಿ ರಥ ಎಳೆಯಲು ಸಜ್ಜಾಗಿ ನಿಂತ ಸಾಗರೋಪಾದಿಯಲ್ಲಿ ಸೇರಿದ ಭಕ್ತ ಸಮೂಹ. ಇಂಥ ಅದ್ಧೂರಿ ರಥೋತ್ಸವ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ. ಕೊಟ್ಟೂರು ಗುರು ಬಸವೇಶ್ವರ ಅದ್ಧೂರಿ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿದ ಜಾತ್ರಾ ಮಹೋತ್ಸವ. ಹಾಯಿಸಿದಷ್ಟು ದೂರ ಕಾಣುವ ಭಕ್ತ ಸಾಗರ. ಹೀಗೆ ಲಕ್ಷ ಲಕ್ಷ ಭಕ್ತರು ಭಾಗಿಯಾಗಿದ್ದು ಬೇರೆಲ್ಲೂ ಅಲ್ಲ, ವಿಜಯನಗರ ಜಿಲ್ಲೆಯ ಕೊಟ್ಟೂರು ಗುರು ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ತೇರು ಬೀದಿಯಲ್ಲಿ ಸೇರಿದ ಲಕ್ಷಾಂತರ ಭಕ್ತರು ರಥ ಎಳೆದು ಸಂಭ್ರಮಿಸಿದ್ರು. ಗುರು ಬಸವೇಶ್ವರ ಜಾತ್ರೆ ಅಂದ್ರೆ ಮಧ್ಯ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಾತ್ರೆ. ಪ್ರತಿ ವರ್ಷ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಜರುಗುವ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗ್ತಾರೆ. ಈ ವರ್ಷವೂ ಜಾತ್ರೆ ವೈಭವದಿಂದ ಜರುಗಿತು. ನಾಡಿನ ವಿವಿಧ ಜಿಲ್ಲೆಗಳಿಂದ ಕೊಟ್ಟೂರಿಗೆ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು.
ಮಕ್ಕಳು ಕೊಟ್ಟಿದ್ದಾನೆ. ಮದುವೆ ಆಗಲ್ದವ್ರಿಗೆ ಮದುವೆ ಆಗಲಿಕ್ಕೆ ಆಶೀರ್ವಾದ ಮಾಡ್ತಾರೆ. ಆ ದೇವರನ್ನು ನಂಬಿಕೊಂಡು ಸುಮಾರು ಸಹಸ್ರ ಕೋಟಿ ಭಕ್ತಾದಿಗಳು ಇಲ್ಲಿ ಕೊಟ್ಟೂರಿಗೆ ಪಾದಯಾತ್ರೆ ಬಂದು ಅವರ ಸೇವೆಯನ್ನು ಸಲ್ಲಿಸಿ ಅವರು ತೃಪ್ತಿಪಟ್ಟು ವಾಪಸ್ಸು ಅವರವರ ಊರುಗಳಿಗೆ ತೆರಳುತ್ತಾರೆ. ಕೊಟ್ಟೂರಿನ ಗುರುಬಸವೇಶ್ವರ ಜಾತ್ರೆಯ ವೇಳೆ ಏನೇ ಹರಕೆ ಹೊತ್ತರೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಲಕ್ಷಾಂತರ ಭಕ್ತರಲ್ಲಿದೆ. ಪವಾಡಗಳೆಲ್ಲ ಆಗ್ತಾವಂತ ಕೇಳಿದ್ದೀನಿ. ಆಮೇಲೆ ಈ ಸತಿ ಫಸ್ಟ್ ಟೈಮ್ ನೋಡಿದಾಗ ಅದೆಲ್ಲ ನಿಜ ಆಗ್ತೈತಿ. ಆಮೇಲೆ ಎಷ್ಟೊಂದು ಮಂದಿ ಬೇಡ್ಕೊಂಡ್ ಬರ್ತಾರ ಹಂಗೆಲ್ಲ ಅನ್ಕೊಂಡಿದ್ದು ಕೇಳಿದ್ದೀನಿ. ಬಟ್ ಫಸ್ಟ್ ಟೈಮ್ ಅನ್ಸಿತ್ತು ಇದು ರಿಯಲಿ ನಿಜ ಆಗ್ತೈತಂತ. ಈ ಸತಿ ಫಸ್ಟ್ ಟೈಮ್ ನನ್ಗೆ ಅಸಲಿ ಇದು ಕೊಟ್ರೇಶ್ವರ ಜಾತ್ರೆ ಏನಂತ ಗೊತ್ತಾಗೈತಿ. ಇನ್ನು ಮೂಲ ನಕ್ಷತ್ರ ಕೆಟ್ಟದ್ದು ಎಂದು ಸಾಕಷ್ಟು ಜನರು ಮೂಗು ಮುರಿಯುತ್ತಾರೆ. ಆದರೆ ಮೂಲ ನಕ್ಷತ್ರದಲ್ಲಿಯೇ ಇಲ್ಲಿ ರಥೋತ್ಸವ ಜರುಗುವುದು ವಿಶೇಷವಾಗಿದೆ. ಜಾತ್ರೆಗೆ ಆಗಮಿಸಿದ ಭಕ್ತರು ಕೊಟ್ಟೂರು ಗುರು ಬಸವೇಶ್ವರ ದರ್ಶನ ಪಡೆದು ಪುನೀತರಾದ್ರು. ಅದ್ದೂರಿ ರಥೋತ್ಸವ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಊರಿನ ರಥೋತ್ಸವ ನೋಡುವುದಕ್ಕೆ ಲಕ್ಷಾಂತರ ಜನರು ಆಗಮಿಸಿದ್ರು. ಬರಿಗಾಲ್ನಲ್ಲಿ ಬಂದು ಹರಕೆ ತೀರಿಸಿದ್ರು. ಲಕ್ಷಾಂತರ ಭಕ್ತ ಸಾಗರದ ನಡುವೆ ಅದ್ದೂರಿ ಜಾತ್ರೆ ಹೇಗಿತ್ತು ಇಲ್ಲಿದೆ ನೋಡಿ ಅದರ ಝಲಕ್. ಎಲ್ಲಿ ನೋಡಿದರೂ ಜನವೋ ಜನ, ಕಾಲಿಡಲು ಆಗದಷ್ಟು ಜನಸಾಗರ. ತೇರು ಬೀದಿಯಲ್ಲಿ ರಥ ಎಳೆಯಲು ಸಜ್ಜಾಗಿ ನಿಂತ ಸಾಗರೋಪಾದಿಯಲ್ಲಿ ಸೇರಿದ ಭಕ್ತ ಸಮೂಹ. ಇಂಥ ಅದ್ದೂರಿ ರಥೋತ್ಸವ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ. ಕೊಟ್ಟೂರು ಗುರು ಬಸವೇಶ್ವರ ಅದ್ದೂರಿ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿದ ಜಾತ್ರಾ ಮಹೋತ್ಸವ. ಹಾಯಿಸಿದಷ್ಟು ದೂರ ಕಾಣುವ ಭಕ್ತ ಸಾಗರ. ಹೀಗೆ ಲಕ್ಷ ಭಕ್ತರು ಭಾಗಿಯಾಗಿದ್ದು ಬೇರೆಲ್ಲೂ ಅಲ್ಲ, ವಿಜಯನಗರ ಜಿಲ್ಲೆಯ ಕೊಟ್ಟೂರು ಗುರು ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ತೇರು ಬೀದಿಯಲ್ಲಿ ಸೇರಿದ ಲಕ್ಷಾಂತರ ಭಕ್ತರು ರಥ ಎಳೆದು ಸಂಭ್ರಮಿಸಿದ್ರು. ಗುರು ಬಸವೇಶ್ವರ ಜಾತ್ರೆ ಅಂದ್ರೆ ಮಧ್ಯ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಾತ್ರೆ. ಪ್ರತಿ ವರ್ಷ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಜರುಗುವ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗ್ತಾರೆ. ಈ ವರ್ಷವೂ ಜಾತ್ರೆ ವೈಭವದಿಂದ ಜರುಗಿತು. ನಾಡಿನ ವಿವಿಧ ಜಿಲ್ಲೆಗಳಿಂದ ಕೊಟ್ಟೂರಿಗೆ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು. ಮಕ್ಕಳು ಕೊಟ್ಟಿದ್ದಾನೆ. ಮದುವೆ ಆಗಲ್ದವ್ರಿಗೆ ಮದುವೆ ಆಗಲಿಕ್ಕೆ ಆಶೀರ್ವಾದ ಮಾಡ್ತಾರೆ. ಆ ದೇವರನ್ನು ನಂಬಿಕೊಂಡು ಸುಮಾರು ಸಹಸ್ರ ಕೋಟಿ ಭಕ್ತಾದಿಗಳು ಇಲ್ಲಿ ಕೊಟ್ಟೂರಿಗೆ ಪಾದಯಾತ್ರೆ ಬಂದು ಅವರ ಸೇವೆಯನ್ನು ಸಲ್ಲಿಸಿ ಅವರು ತೃಪ್ತಿಪಟ್ಟು ವಾಪಸ್ಸು ಅವರವರ ಊರುಗಳಿಗೆ ತೆರಳುತ್ತಾರೆ. ಕೊಟ್ಟೂರಿನ ಗುರು ಬಸವೇಶ್ವರ ಜಾತ್ರೆಯ ವೇಳೆ ಏನೇ ಹರಕೆ ಹೊತ್ತರೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಲಕ್ಷಾಂತರ ಭಕ್ತರಲ್ಲಿದೆ. ಪವಾಡಗಳೆಲ್ಲ ಆಗ್ತಾವಂತ ಕೇಳಿದ್ದೀನಿ. ಆಮೇಲೆ ಈ ಸತಿ ಫಸ್ಟ್ ಟೈಮ್ ನೋಡಿದಾಗ ಅದೆಲ್ಲ ನಿಜ ಆಗ್ತೈತಿ. ಆಮೇಲೆ ಎಷ್ಟೊಂದು ಮಂದಿ ಬೇಡ್ಕೊಂಡ್ ಬರ್ತಾರ ಹಂಗೆಲ್ಲ ಅನ್ಕೊಂಡಿದ್ದು ಕೇಳಿದ್ದೀನಿ. ಬಟ್ ಫಸ್ಟ್ ಟೈಮ್ ಅನ್ಸಿತ್ತು ಇದು ರಿಯಲಿ ನಿಜ ಆಗ್ತೈತಂತ. ಈ ಸತಿ ಫಸ್ಟ್ ಟೈಮ್ ನನ್ಗೆ ಅಸಲಿ ಇದು ಕೊಟ್ರೇಶ್ವರ ಜಾತ್ರೆ ಏನಂತ ಗೊತ್ತಾಗೈತಿ. ಇನ್ನು ಮೂಲ ನಕ್ಷತ್ರ ಕೆಟ್ಟದ್ದು ಎಂದು ಸಾಕಷ್ಟು ಜನರು ಮೂಗು ಮುರಿಯುತ್ತಾರೆ. ಆದರೆ ಮೂಲ ನಕ್ಷತ್ರದಲ್ಲಿಯೇ ಇಲ್ಲಿ ರಥೋತ್ಸವ ಜರುಗುವುದು ವಿಶೇಷ.